ಆರ್ ಯು ರೆಡಿ? ಖಾಲಿ ಹೊಟ್ಟೆಯಲ್ಲಿ ಮಜ್ಜಿಗೆ ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಮಲಬದ್ಧತೆ ನಿವಾರಣೆ, ಬಿ ಗ್ಯಾಸ್ ಸಮಸ್ಯೆಗೆ ಮುಕ್ತಿ, ಸಿ ಅಜೀರ್ಣತೆ ನಿವಾರಣೆ, ಡಿ ಮೂಳೆಗಳಿಗೆ ಬಲ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಇರುವವರು ಬೆಳಗಿನ ಉಪಹಾರವಾಗಿ ಮಜ್ಜಿಗೆ ಕುಡಿಯಬಹುದು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಜ್ಜಿಗೆ ಕುಡಿಯುವುದರಿಂದ ಹೊಟ್ಟೆಯ ಸಮಸ್ಯೆಗಳಾದ ಮಲಬದ್ಧತೆ, ಅಜೀರ್ಣ ಮತ್ತು ಗ್ಯಾಸ್ ಸಮಸ್ಯೆ ನಿವಾರಣೆಯಾಗುತ್ತದೆ. ಮಜ್ಜಿಗೆ ಪೋಷಕಾಂಶಗಳಿಂದ ಸಮೃದ್ಧವಾಗಿದ್ದು, ಮಜ್ಜಿಗೆ ಕುಡಿಯುವುದರಿಂದ ಮೂಳೆಗಳು ಬಲಗೊಳ್ಳುತ್ತವೆ. ಇದರಲ್ಲಿ ಕ್ಯಾಲ್ಸಿಯಂ, ವಿಟಮಿನ್ ಬಿ12, ಸತು, ರೈಬೋಫ್ಲಾವಿನ್ ಮತ್ತು ಪ್ರೋಟೀನ್ ಹೇರಳವಾಗಿವೆ. ಆಯುರ್ವೇದದ ಪ್ರಕಾರ ಹಗಲಿನಲ್ಲಿ ಯಾವಾಗಲೂ ಮಜ್ಜಿಗೆಯನ್ನು ಕುಡಿಯಬೇಕು. ಆದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಜ್ಜಿಗೆ ಕುಡಿಯುವುದರಿಂದ ದಿನವಿಡೀ ಉತ್ಸಾಹದಿಂದ ಇರಬಹುದು. ಮಜ್ಜಿಗೆ ಕುಡಿಯುವುದರಿಂದ ದೇಹದಲ್ಲಿನ ನೀರಿನ ಕೊರತೆಯೂ ಸಹ ದೂರವಾಗುತ್ತದೆ. ಪೈನಾಪಲ್ ತಿನ್ನುವುದರಿಂದ ಯಾವ ರೋಗಗಳಿಗೆ ಗುಡ್ ಬೈ ಹೇಳಬಹುದು? ಆಪ್ಷನ್ಸ್: ಎ ಶೀತ ಮತ್ತು ಜ್ವರ, ಬಿ ಆಸ್ಟಿಯೋಪೊರೋಸಿಸ್, ಸಿ ಕೀಲು ನೋವು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ವೀಕ್ಷಕರೇ, ಪೈನಾಪಲ್ ವಿಟಮಿನ್ ಸಿ ಯಲ್ಲಿ ಸಮೃದ್ಧವಾಗಿದೆ. ಇದನ್ನು ಸೇವಿಸುವುದರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಇದು ಅನೇಕ ರೋಗಗಳನ್ನು ಬರದಂತೆ ತಡೆಯುತ್ತದೆ. ಪೈನಾಪಲ್ ನಮ್ಮ ದೇಹವನ್ನು ರೋಗಗಳು ಮತ್ತು ಸೋಂಕುಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಪೈನಾಪಲ್ ಅನ್ನು ನಿಯಮಿತವಾಗಿ ಸೇವಿಸುವುದರಿಂದ ಶೀತ ಮತ್ತು ಜ್ವರ ತ್ವರಿತವಾಗಿ ಕಡಿಮೆ ಮಾಡಬಹುದು. ಪೈನಾಪಲ್ನಲ್ಲಿ ಮ್ಯಾಂಗನೀಸ್ ಅಂಶ ಸಮೃದ್ಧವಾಗಿದೆ. ಆಸ್ಟಿಯೋಪೊರೋಸಿಸ್ ವಿರುದ್ಧ ರಕ್ಷಿಸುವ ಪ್ರಮುಖ ಕಿಣ್ವಗಳನ್ನು ಉತ್ಪಾದಿಸಲು ಮ್ಯಾಂಗನೀಸ್ ನಮ್ಮ ದೇಹಕ್ಕೆ ಸಹಾಯ ಮಾಡುತ್ತದೆ. ಪೈನಾಪಲ್ ಅನ್ನು ನಿಯಮಿತವಾಗಿ ತಿನ್ನುವುದರಿಂದ ನಮ್ಮ ಮೂಳೆಯ ಸಾಂದ್ರತೆಯು ಹೆಚ್ಚಾಗುತ್ತದೆ. ಇದು ಮೂಳೆ ಮುರಿತದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಪೈನಾಪಲ್ ಬೀಟಾ ಕ್ಯಾರೋಟಿನ್ ಮತ್ತು ವಿಟಮಿನ್ ಎ ನಂತಹ ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ. ಇದು ದೃಷ್ಟಿಯನ್ನು ಹೆಚ್ಚಿಸಿ ಕಣ್ಣುಗಳನ್ನು ಆರೋಗ್ಯವಾಗಿಡುತ್ತವೆ. ಪೈನಾಪಲ್ನಲ್ಲಿರುವ ಬ್ರೊಮೆಲಿನ್ ಕಿಣ್ವವು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಇದಲ್ಲದೆ ಅನಾನಸ್ ಅನ್ನು ನಿಯಮಿತವಾಗಿ ಸೇವಿಸುವುದರಿಂದ ಕೀಲು ನೋವು ಕಡಿಮೆಯಾಗುತ್ತದೆ. ಸೊಂಟದ ಸುತ್ತಲೂ ತುಂಬಿದ ಬೊಜ್ಜು ಕರಗಿಸಲು ಯಾವ ಹಣ್ಣಿನ ಎಲೆ ಪರಿಹಾರ? ಆಪ್ಷನ್ಸ್: ಎ ಕಲ್ಲಂಗಡಿ ಹಣ್ಣು, ಬಿ ಪಪ್ಪಾಯ, ಸಿ ಸೀಬೆ, ಡಿ ಮಾವಿನ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಪಪ್ಪಾಯ ಎಲೆ. ವೀಕ್ಷಕರೇ, ಇಂದಿನ ಕಾಲದಲ್ಲಿ ಹೆಚ್ಚುತ್ತಿರುವ ತೂಕವನ್ನು ನಿಯಂತ್ರಿಸುವುದು ತುಂಬ ಕಷ್ಟ. ಅದರಲ್ಲೂ ಸೊಂಟದ ಸುತ್ತ ತುಂಬಿರುವ ಕೊಬ್ಬನ್ನು ಕರಗಿಸಿ ಮತ್ತೆ ಆಕಾರಕ್ಕೆ ತರುವುದು ಬಹಳ ಕಷ್ಟ. ಜಿಮ್, ವ್ಯಾಯಾಮ ಅಥವಾ ಡಯಟಿಂಗ್ ಮುಂತಾದವನ್ನೆಲ್ಲ ಮಾಡಿ ಈ ಕೊಬ್ಬನ್ನು ಕರಗಿಸಿ ಸ್ಲಿಮ್ ಆಗಲು ಪ್ರಯತ್ನಿಸುತ್ತೇವೆ. ಆದರೆ ಕೊಬ್ಬು ಕರಗುವುದಿಲ್ಲ. ಈ ಸಮಸ್ಯೆಗೆ ನಾವಿಂದು ಪರಿಹಾರ ತಂದಿದ್ದೇವೆ. ಹೊಟ್ಟೆಯ ಕೊಬ್ಬನ್ನು ಕೇವಲ 20 ದಿನಗಳಲ್ಲಿ ಕಡಿಮೆ ಮಾಡಲು ಈ ಟಿಪ್ಸ್ ಬೆಸ್ಟ್. ಇದಕ್ಕೆ ಬೇಕಾಗಿರುವುದು ಕೇವಲ ಪಪ್ಪಾಯ ಎಲೆ. ಅದರಲ್ಲೂ ಸ್ವಲ್ಪ ಹಸಿಯಾಗಿರುವ ಪಪ್ಪಾಯ ಎಲೆ ಮುಖ್ಯವಾಗಿ ಬೇಕಿದೆ. ಈ ಎಲೆಯನ್ನು ಅರ್ಧದಷ್ಟು ಕತ್ತರಿಸಿ ಚೆನ್ನಾಗಿ ಜಜ್ಜಿ ನಂತರ 1 ಲೋಟ ನೀರಿಗೆ ಸೇರಿಸಿ ಕುಡಿಯಿರಿ. ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ. ಇದನ್ನು ಸೇವಿಸಿದ ಬಳಿಕ ಕನಿಷ್ಠ 1 ಗಂಟೆವರೆಗೆ ಏನನ್ನೂ ತಿನ್ನಬಾರದು. ಈ ಪರಿಹಾರವನ್ನು 20 ದಿನಗಳವರೆಗೆ ಮಾತ್ರ ಮಾಡಿ. ಅದಕ್ಕಿಂತ ಹೆಚ್ಚಿನ ದಿನ ಯಾವುದೇ ಕಾರಣಕ್ಕೂ ಮಾಡಲೇಬೇಡಿ. ಇನ್ನು ಗರ್ಭಿಣಿಯರು ಈ ಟಿಪ್ಸ್ ಅನುಸರಿಸಬಾರದು. ಇದು ಅನೇಕ ಗಂಭೀರ ಸಮಸ್ಯೆಗಳನ್ನು ಸೃಷ್ಟಿಸಬಹುದು. ಪಪ್ಪಾಯಿ ಎಲೆಗಳಲ್ಲಿ ಪಪಾನ್ ಎಂಬ ಅಂಶವಿದೆ. ಇದು ಜೀರ್ಣಕಾರಿ ಕಿಣ್ವವಾಗಿದೆ. ಇದರ ಸೇವನೆಯು ನಿಮ್ಮ ಹೊಟ್ಟೆಯ ಕೊಬ್ಬನ್ನು ಸುಲಭವಾಗಿ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. 1 ಲೋಟ ಎಳನೀರಿಗೆ ಯಾವ ಬೀಜ ಬೆರೆಸಿ ಕುಡಿದರೆ ಕಿಡ್ನಿ ಸ್ಟೋನ್ ಸುಲಭವಾಗಿ ಕರಗುತ್ತದೆ? ಆಪ್ಷನ್ಸ್: ಎ ಚಿಯಾ, ಬಿ ಜೀರಿಗೆ, ಸಿ ಸಬ್ಜಾ, ಡಿ ಅಗಸೆ ಬೀಜ.
ಸರಿಯಾದ ಉತ್ತರ ಆಪ್ಷನ್ ಎ ಚಿಯಾ. ವೀಕ್ಷಕರೇ, ಎಳನೀರು ಟೇಸ್ಟಿ ಮಾತ್ರವಲ್ಲದೆ ಪೌಷ್ಟಿಕಾಂಶಗಳಿಂದ ತುಂಬಿದೆ. ಬೇಸಿಗೆಯಲ್ಲಿ ಎಳನೀರನ್ನು ಕುಡಿದರೆ ದೇಹಕ್ಕೆ ಬಹಳಷ್ಟು ಪ್ರಯೋಜನ ಸಿಗಲಿದೆ. ಅದರಲ್ಲಿ ಒಂದು ಕಿಡ್ನಿ ಸ್ಟೋನ್ನಿಂದ ಮುಕ್ತಿ. ಕಿಡ್ನಿ ಸ್ಟೋನ್ಗೆ ಚಿಕಿತ್ಸೆ ನೀಡಲು ಎಳನೀರನ್ನು ನೈಸರ್ಗಿಕ ಆಯ್ಕೆ ಎಂದು ಪರಿಗಣಿಸಲಾಗುತ್ತದೆ. ಇದು ಪೊಟ್ಯಾಸಿಯಂ ಮತ್ತು ಎಲೆಕ್ಟ್ರೋಲೈಟ್ಗಳಂತಹ ಖನಿಜಗಳನ್ನು ಹೊಂದಿರುತ್ತದೆ. ಇದು ದೇಹದ ಶಕ್ತಿಯ ಮಟ್ಟವನ್ನು ಕಾಪಾಡಿಕೊಳ್ಳಲು ಮತ್ತು ಟ್ರೈಗ್ಲಿಸರೈಡ್ಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮೂತ್ರಪಿಂಡದ ಕಲ್ಲುಗಳನ್ನು ತೆಗೆದುಹಾಕಲು ಎಳನೀರನ್ನು ಉತ್ತಮವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಇದು ಅನೇಕ ನೈಸರ್ಗಿಕ ಗುಣಗಳನ್ನು ಹೊಂದಿದೆ. ಇದು ಮೂತ್ರಪಿಂಡದ ಕಲ್ಲುಗಳ ರಚನೆಯನ್ನು ತಡೆಯಲು ಮತ್ತು ಅವುಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಎಳನೀರು ಅದರ ಹೆಚ್ಚಿನ ನೀರಿನ ಅಂಶದಿಂದಾಗಿ ದೇಹವನ್ನು ಹೈಡ್ರೇಟ್ ಮಾಡಲು ಸಹಾಯ ಮಾಡುತ್ತದೆ. ಸರಿಯಾದ ಜಲಸಂಚಯನವು ಮೂತ್ರದ ಹರಿವನ್ನು ಹೆಚ್ಚಿಸುತ್ತದೆ. ಈ ಮೂಲಕ ಸ್ಟೋನ್ ಹೊರಬರಲು ಸಹಾಯ ಮಾಡುತ್ತದೆ. ಎಳನೀರಿನಲ್ಲಿ ಉತ್ತಮ ಪ್ರಮಾಣದ ಪೊಟ್ಯಾಸಿಯಂ ಇದೆ. ಹೀಗಾಗಿ ಎಳನೀರಿಗೆ 1 ಚಮಚ ಚಿಯಾ ಬೀಜ ಸೇರಿಸಿ ಕುಡಿದರೆ ಮೂತ್ರದಲ್ಲಿ ಖನಿಜ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಜೊತೆಗೆ ಕಲ್ಲುಗಳ ರಚನೆಯ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ಕೆಲವು ಅಧ್ಯಯನಗಳ ಪ್ರಕಾರ ಎಳನೀರಿನಲ್ಲಿ ಸಿಟ್ರೇಟ್ ಅಂಶ ಇರುತ್ತದೆ. ಇದು ಕ್ಯಾಲ್ಸಿಯಂನೊಂದಿಗೆ ಸಂಯೋಜಿಸುತ್ತದೆ ಮತ್ತು ಮೂತ್ರಪಿಂಡದ ಕಲ್ಲುಗಳಿಗೆ ಪ್ರಮುಖ ಕಾರಣವಾದ ಕ್ಯಾಲ್ಸಿಯಂ ಆಕ್ಸಲೇಟ್ ಸ್ಫಟಿಕಗಳ ರಚನೆಯನ್ನು ತಡೆಯುತ್ತದೆ. ಹೆಂಡತಿಯಲ್ಲಿ ಯಾವ ಗುಣ ಇದ್ದರೆ ಪತಿ ಶ್ರೀಮಂತನಾಗುತ್ತಾನೆ? ಆಪ್ಷನ್ಸ್ ಎ ಶಾಂತ ಸ್ವಭಾವ, ಬಿ ಅಸೂಯೆ ಇಲ್ಲದಿರುವುದು, ಸಿ ಭಾವನೆಗಳನ್ನು ಗೌರವಿಸುವುದು, ಡಿ ತಾಳ್ಮೆ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ಕುಟುಂಬವನ್ನು ಒಟ್ಟಿಗೆ ಇಡುವಲ್ಲಿ ಮಹಿಳೆಯರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಪುರುಷನಿಗೆ ಮಹಿಳೆಯರ ಬೆಂಬಲವಿದ್ದರೆ ಆ ಮನೆ ಸ್ವರ್ಗವಾಗುತ್ತದೆ. ಕೆಲವು ಉತ್ತಮ ಗುಣಲಕ್ಷಣಗಳನ್ನು ಹೊಂದಿರುವ ಮಹಿಳೆಯರನ್ನು ಎಂದಿಗೂ ಬಿಟ್ಟುಕೊಡಬೇಡಿ ಎಂದು ಚಾಣಕ್ಯ ಪುರುಷರಿಗೆ ಸಲಹೆ ನೀಡುತ್ತಾರೆ. ಮಹಿಳೆಯರು ಎಲ್ಲರ ಭಾವನೆಗಳನ್ನು ಗೌರವಿಸಿದರೆ ಅವರು ಕುಟುಂಬದ ರಕ್ಷಕರಂತೆ ವರ್ತಿಸುತ್ತಾರೆ. ಕುಟುಂಬದ ಎಲ್ಲ ಸದಸ್ಯರ ಭಾವನೆಗಳನ್ನು ಗೌರವಿಸಿದರೆ ಅದು ಸುಖಿ ಸಂಸಾರವಾಗುತ್ತದೆ. ಹೆಂಡತಿ ಶಾಂತ ಸ್ವಭಾವವನ್ನು ಹೊಂದಿದರೆ ಮನೆಯಲ್ಲಿ ಯಾವಾಗಲೂ ಸಂತೋಷ ಇರುತ್ತದೆ. ಅವರು ಎಲ್ಲ ಕಷ್ಟಗಳನ್ನು ಅಥವಾ ಸಂಕಟಗಳನ್ನು ಸಹಿಸಿಕೊಳ್ಳಬಲ್ಲರು. ತಾಳ್ಮೆ ಇರುವ ಮಹಿಳೆ ತನ್ನ ಗಂಡನಿಗೆ ತೊಂದರೆಯಿಂದ ಪಾರಾಗಲು ಸಹಾಯ ಮಾಡುತ್ತಾಳೆ. ಅಸೂಯೆ ಪಡದ ಮಹಿಳೆಯರು ಕುಟುಂಬವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬಹುದು ಎಂದು ಚಾಣಕ್ಯ ಹೇಳಿದ್ದಾರೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.